ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾನು ಅಮರ್. ಸೊ ಏನಪ್ಪಾ ವಿಷಯ ಎಂದರೆ, ರಾಯಬಾಗ ರೈಲ್ವೆ ಸ್ಟೇಷನ್ ನಲ್ಲಿ ಅಂಗನವಾಡಿ ಕೇಂದ್ರ ಸಂಖ್ಯೆ 2ರಲ್ಲಿ ಸರಿಯಾದ ಒಂದು ಲೈಟ್ಸ್ಗಳ ವ್ಯವಸ್ಥೆ ಇಲ್ಲ, ಫ್ಯಾನ್ಗಳ ವ್ಯವಸ್ಥೆ ಇಲ್ಲ. ಸೊ ಈ ಒಂದು ಕೆಲಸವನ್ನು ಸುಮಾರು 1 ವರ್ಷಗಳ ಆದರೂ ಸಹ ಒಂದು ಯಾವುದೇ ರೀತಿಯಾದ ಮೀಟರ್ ಕನೆಕ್ಷನ್ಗಳ ಕೊಟ್ಟಿಲ್ಲ. ಈ ಕಾಮಗಾರಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ರಾಯಬಾಗ ವತಿಯಿಂದ ಅಪ್ರೂವಲ್ ಆಗಿದ್ದು, ಈ ಒಬ್ಬ ಕಳ್ಳ ಗುತ್ತಿಗೆದಾರ ದುಡ್ಡು ಹೊಡೆಯೋದರಲ್ಲಿ ಎತ್ತಿದ ಕೈ ಎನ್ನುವುದು ಈಗ ಕನ್ಫರ್ಮ್ ಆಗುತ್ತೆ. ಬನ್ನಿ ವೀಕ್ಷಕರೇ ನೋಡೋಣ. ವೀಕ್ಷಕರೇ, ಯಾವುದೇ ರೀತಿಯಾದ ಒಂದು ಮೀಟರ್ಗಳ ವ್ಯವಸ್ಥೆ ಇಲ್ಲ. ಅಷ್ಟೇ ಅಲ್ಲದೆ ಒಂದು ಫ್ಯಾನ್ ಕೂಡ ಹತ್ತಾ ಇಲ್ಲ. ಪಾಪ ಇಲ್ಲಿ ಮಕ್ಕಳು ನೋಡಿ, ಇದು ಒಂದು ಛತ್ ಇದೆ ಅಲ್ಲ, ಇದರಿಂದ ಎಷ್ಟು ಸೆಕೆ ಆಗುತ್ತೆ ಪಾಪ, ಅದು ಕಷ್ಟ ಅನುಭವಿಸಿದವರಿಗೆ ಗೊತ್ತು. ಅಷ್ಟೇ ಅಲ್ಲದೆ ಬನ್ನಿ ವೀಕ್ಷಕರೇ ಇಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ನೋಡಿ, ಇಲ್ಲಿ ಬಟನ್ಗಳ ವ್ಯವಸ್ಥೆ ಇದೆ. ಯಾವುದೇ ಬಟನ್ ಬಡಿದ್ರು ಕೂಡ ಫ್ಯಾನ್ ಹತ್ತಾ ಇಲ್ಲ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ ಬನ್ನಿ ವೀಕ್ಷಕರೇ, ಬೇಜವಾಬ್ದಾರಿತನದಿಂದ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ನೋಡಿ. ಇಲ್ಲಿ ವೈರ್ ಅನ್ನ ಅದೇ ರೀತಿಯಾಗಿ ಬಿಟ್ಟಿದ್ದಾರೆ. ಪಾಪ ಯಾವುದೇ ಒಂದು ಅವ್ರಿಗೆ ಏನಾದ್ರೂ ಆದ್ರೆ ಯಾರು ಹೊಣೆ ಹೇಳಿ ನೋಡೋಣ. ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕಾಮಗಾರಿಯನ್ನ ಪರಿಶೀಲನೆ ಮಾಡದೆ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ ಅಂದ್ರೆ ಇಷ್ಟೇ ತಿಳ್ಕೊಳ್ಳಿ ವೀಕ್ಷಕರೇ, ಇದರಲ್ಲಿ ಎಲ್ಲರದು ಕೈವಾಡ ಇದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಅಂಗನವಾಡಿ ಟೀಚರ್ ಅವರು. ನೋಡೋಣ ಬನ್ನಿ ವೀಕ್ಷಕರೇ ಯಾವ ರೀತಿಯಾಗಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಹಾ ಮೇಡಮ್, ಇದು ಯಾವ್ದ್ರ ಮೇಡಮ್? ಇದು ಅಂಗನವಾಡಿ ಕೇಂದ್ರ ಸಂಖ್ಯೆ ಎಷ್ಟು? ನಾಗರ ರೈಲ್ವೆ ಸ್ಟೇಷನ್ 2ನೇ ನಂಬರ್ ಸರ್. ಹಾ ಮೇಡಮ್, ಏನಾಗಿದೆ ಮೇಡಮ್ ಸಮಸ್ಯೆ? ಇದ್ರಿ ಲೈಟ್ ಹತ್ತತ್ರಿ ಸರ್, ಫ್ಯಾನ್ ಹತ್ತಂಗಿಲ್ಲ ಸರ್. ಲೈಟ್ ಹತ್ತೈತಿ, ಫ್ಯಾನ್ ಹಾಕಂಗಿಲ್ಲ. ಈ ಕಾಮಗಾರಿ ಎಷ್ಟು ವರ್ಷ ಆಯ್ತು ಮೇಡಮ್ ಆಗಿರಿ? ಒಂದು ವರ್ಷ ಮೇಲ್ಪಟ್ಟ ಐತ್ರಿ. ಸೊ ನೆಕ್ಸ್ಟ್ ರೀ ಮೇಡಮ್, ಈಗ ಒಂದು ವೈರ್ ಅಲ್ಲಿ ಜೋತ್ ಬಿದ್ದಿದ್ರಿ ಮೇಡಮ್, ಅದಕ್ಕೆ ಏನ್ರ ಅಪಾಯಕಾರಿ ಆದ್ರೆ ಹೆಂಗ್ರಿ ಮೇಡಮ್? ಯಾರು ಜವಾಬ್ದಾರಿ ಇದೆ ಅದಕ್ಕೆ? ಅಂದ್ರೆ ಅದೆಲ್ಲ ಸರಿಪಡಿಸ್ಬೇಕಂತ ಹೇಳಿ ನಿಮ್ಮ ಮೂಲಕ ನಮ್ಗೆ ಕೇಳ್ಕೊತೀವಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುದ್ದಿ ವಾಹಿನಿ ಮುಖಾಂತರ ಒಬ್ಬ ಅಂಗನವಾಡಿ ಟೀಚರ್ ಅವರು ಏನಂತ ಕೇಳ್ಕೊತಾ ಇದ್ದಾರೆ ಅಂದ್ರೆ, ಈ ಒಂದು ಅಪಾಯದಿಂದ ನಮ್ಮನ್ನ ತಪ್ಪಿಸಿ, ಅಷ್ಟೇ ಅಲ್ಲದೆ ಇದನ್ನು ಸರಿಪಡಿಸಿ ನಮಗೆ ಫ್ಯಾನ್ ಹಾಕುವ ವ್ಯವಸ್ಥೆಯನ್ನ ನಿಮ್ಮ ಸುದ್ದಿ ವಾಹಿನಿ ಮುಖಾಂತರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾವು ಇವತ್ತು ಬಂದಿದ್ದೇವೆ ರಾಯಬಾಗ ತಾಲೂಕಿನ ರೈಲ್ವೆ ಸ್ಟೇಷನ್ನಲ್ಲಿ ಅಂಗನವಾಡಿ ಸಂಖ್ಯೆ ಕೇಂದ್ರ 2ರಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ಮಂಜೂರಾದ ಕಾಮಗಾರಿ ತೀವ್ರ ಕಳಪೆ ಗುಣಮಟ್ಟ ಆಗಿದೆ ಎಂದು ಅಂಗನವಾಡಿ ಕಾರ್ಯಕರ್ತರು ಆರೋಪ ಮಾಡುತ್ತಿದ್ದಾರೆ. ಸೊ ಏನಪ್ಪಾ ಅಂದರೆ, ಸರಿಯಾಗಿ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿಯನ್ನ ಮಾಡದೆ ಎಲ್ಲೋ ಒಂದು ವೈರನ್ನು ಬಿಟ್ಟು ಇನ್ಯಾವುದೋ ಫ್ಯಾನ್ಗಳನ್ನು ಹತ್ತದೇ ಇರುವ ಹಾಗೆ ಮಾಡಿರುವ ಆ ಗುತ್ತಿಗೆದಾರನಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಯಾವ ರೀತಿಯಾಗಿ ವಿಸಿಟ್ ಮಾಡಿದ್ದು ಒಂದೇ ಅಂಗನವಾಡಿ ಅಲ್ಲ ವೀಕ್ಷಕರೇ, ಸುಮಾರು ರಾಯಬಾಗ ತಾಲೂಕಿನ ಕೆಲವೊಂದು ಅಂಗನವಾಡಿಗಳ ಪರಿಸ್ಥಿತಿ ಇದೇ ಆಗಿದೆ ಎಂದು ಅಂಗನವಾಡಿ ಕಾರ್ಯಕರ್ತರು ಆರೋಪ ಮಾಡುತ್ತಿದ್ದಾರೆ. ಈ ಒಂದು ಕಾಮಗಾರಿಯನ್ನ ಸರಿಯಾಗಿ